ರಾಷ್ಟ್ರಮಟ್ಟದಲ್ಲಿ ರಾಹುಲ್ ಗಾಂಧಿಯವರ ಹೈಡ್ರೋಜನ್ ಬಾಂಬ್ ಈ ವಾರ ಸ್ಫೋಟಗೊಳ್ತು. 2024ರ ಕೊನೆ ಭಾಗದಲ್ಲಿ ನಡೆದ ಹರಿಯಾಣ ಚುನಾವಣೆಯಲ್ಲಿ 25 ಲಕ್ಷಗಳ ಮತಗಳವು ಆಗಿದೆ ಅನ್ನೋ ಗಂಭೀರ ಆರೋಪವನ್ನ ರಾಹುಲ್ ಗಾಂಧಿಯವರು ಅಂಕಿ ಅಂಶಗಳ ಸಹಿತ ಬಯಲು ಮಾಡಿದ್ರು. ಬ್ರೆಜಿಲ್ ಮಹಿಳೆಯೊಬ್ಬರ ಫೋಟೋವನ್ನ ತೋರಿಸಿ ಆಕೆಯ ಹೆಸರಲ್ಲಿ ಹರಿಯಾಣ ಚುನಾವಣೆಯಲ್ಲಿ ನಕಲಿ ಐಡಿ ಬಳಸಿ 10 ಮತಗಟ್ಟೆಗಳಲ್ಲಿ 22 ಬಾರಿ ಮತ ಚಲಾಯಿಸಿದ್ದಾರೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ. ಇಂಥದ್ದೇ ವಿಧಾನವನ್ನ ಬಳಸಿಕೊಂಡು ಹರಿಯಾಣದಲ್ಲಿ 25 ಲಕ್ಷ ಜನ ನಕಲಿ ಮತವನ್ನ ಚಲಾಯಿಸಿದ್ದಾರೆ ಅಂತ ಹೇಳಿದ್ದಾರೆ. ಹರಿಯಾಣದಲ್ಲಿ 25 ಲಕ್ಷ ಮತಗಳು ನಕಲಿ ಅನ್ನೋದಕ್ಕೆ ತಮ್ಮ ಬಳಿ ದೃಢವಾದ ಪುರಾವೆಗಳಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಅಲ್ಲಿ ಚಲಾವಣೆಯಾದ ಪ್ರತಿ 8ರಲ್ಲಿ 1 ಮತ ನಕಲಿ ಆಗಿತ್ತು ಅನ್ನೋ ಗಂಭೀರ ಆರೋಪವನ್ನು ಅವರು ಮಾಡಿದ್ದಾರೆ. ಹರಿಯಾಣದಲ್ಲಿ 25 ಲಕ್ಷ ಮತಗಳು ಕಳವಾಗಿದ್ದು ಅದನ್ನ 5 ರೀತಿಯಲ್ಲಿ ಮಾಡಲಾಗಿದೆ ಅಂತ ರಾಹುಲ್ ವಿವರವನ್ನ ಮುಂದಿಟ್ಟಿದ್ದಾರೆ. ಅವ್ರ ಪ್ರಕಾರವಾಗಿ ಅಲ್ಲಿ ನಕಲಿ ಮತದಾರರ ಸಂಖ್ಯೆ ಇರೋದು 5,21,619, ಸುಳ್ಳು ವಿಳಾಸಗಳು 93,174, ಒಂದೇ ಮನೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದಂಥ ಮತದಾರರು 19,26,351. ಒಟ್ಟು 25,41,144 ಮತಗಳ ಕಳ್ತನ ಆಗಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಮತಗಳ್ಳತನದ ಬಗ್ಗೆ ದಾಖಲೆ ಸಮೇತ ಸಂಸತ್ ವಿಪಕ್ಷ ನಾಯಕ ಮಾಡ್ತಿರುವ 3ನೇ ಸುದ್ದಿಗೋಷ್ಠಿ ಇದು. ಯಥಾ ಪ್ರಕಾರ ಚುನಾವಣಾ ಆಯೋಗ ರಾಹುಲ್ ಆರೋಪಗಳನ್ನು ನಿರಾಕರಿಸಿದೆ. ಜೊತೆಗೆ ಕಾಂಗ್ರೆಸ್ನ ಬೂತ್ ಮಟ್ಟದ ಏಜೆಂಟ್ಗಳು ಏನ್ ಮಾಡ್ತಿದ್ರು ಅಂತ ಪ್ರತಿ ಪ್ರಶ್ನೆ ಹಾಕಿದೆ. ಇದರ ಜೊತೆ ಬಿಹಾರದಲ್ಲೂ ಮತಗಳ್ಳತನ ಆಗಿರೋದ್ರ ಬಗ್ಗೆ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ. ಕೆಲವರ ಮತದಾನದ ಹಕ್ಕನ್ನ SIR ಮೂಲಕ ನಿರಾಕರಿಸಿದ್ದಾರೆ. ಜೊತೆಗೆ ದೆಹಲಿಯಲ್ಲಿ ಮತದಾನದ ಹಕ್ಕು ಹೊಂದಿರುವ ಅನೇಕ ಬಿಜೆಪಿಗರು ಬಿಹಾರದಲ್ಲಿ ಮೊದಲ ಹಂತದಲ್ಲಿ ಮತ ಚಲಾಯಿಸಿದ್ದಾರೆ ಅನ್ನೋ ಆರೋಪವನ್ನ ರಾಹುಲ್ ಮಾಡಿದ್ದಾರೆ. ಆದರೆ ಈ ಆರೋಪಕ್ಕೆ ರಾಹುಲ್ ಗಾಂಧಿ ಅವರು ಯಾವುದೇ ಪುರಾವೆಯನ್ನ ಒದಗಿಸಿಲ್ಲ. ಆದರೆ ಮಹಾದೇವಪುರ, ಆಳಂದ ಮತ್ತು ಹರಿಯಾಣ ಚುನಾವಣೆಯಲ್ಲಿ ಅವರು ನೀಡಿರುವ ದತ್ತಾಂಶ ಖುದ್ದು ಆಯೋಗದಿಂದಾನೇ ತೆಗೆದುಕೊಂಡಿತ್ತು. ಇಲ್ಲಿ ಆರೋಪ ಮಾಡಿದ್ದು ಯಾರು ಅನ್ನೋದು ಮುಖ್ಯ ಅಲ್ಲ, ಆರೋಪ ಏನು ಅನ್ನೋದು ಮುಖ್ಯ. ಚುನಾವಣಾ ಆಯೋಗ ಒಂದು ಸಾಂವಿಧಾನಿಕ ಸ್ವತಂತ್ರ ಸಂಸ್ಥೆ. ಈ ದೇಶದ ಪ್ರತಿಯೊಬ್ಬ ಮತದಾರನ ಹಕ್ಕನ್ನು ರಕ್ಷಿಸಬೇಕಾದ ಮತ್ತು ಆ ಹಕ್ಕಿಗೆ ಧಕ್ಕೆ ಆಗದಂತೆ ಕಾಪಾಡಬೇಕಾದ ಬಹುದೊಡ್ಡ ಜವಾಬ್ದಾರಿ ಚುನಾವಣಾ ಆಯೋಗದ ಮೇಲಿದೆ. ಆದರೆ ಆಯೋಗದ ಪ್ರತಿಕ್ರಿಯೆ ಮತ್ತು ನಡೆ ಒಂದು ರಾಜಕೀಯ ಪಕ್ಷದ ರೀತಿ ಇದೆ. ಈ ಮಟ್ಟಿನ ಗಂಭೀರ ಆರೋಪ ಬಂದಾಗ ಸ್ವತಂತ್ರ ಸಂಸ್ಥೆಯಾಗಿ ಕನಿಷ್ಠ ನಾವು ಪರಿಶೀಲನೆ ನಡೆಸ್ತೀವಿ ಅಥವಾ ತನಿಖೆ ನಡೆಸ್ತೀವಿ ಅನ್ನುವ ಉತ್ತರವೂ ಕೂಡ ಆಯೋಗದ ಕಡೆಯಿಂದ ಬರದೇ ಇರೋದು ದೇಶದ ಜನರ ಅನುಮಾನವನ್ನ ಮತ್ತಷ್ಟು ಹೆಚ್ಚಿಸಿದೆ. ರಾಹುಲ್ ಗಾಂಧಿ ಅವರ ಆರೋಪ ಸುಳ್ಳೇ ಆಗಿರ್ಬೋದು ಅಂತಾನೆ ಅಂದುಕೊಂಡ್ರು. ಅದು ಸುಳ್ಳು ಅಂತ ಸಾಬೀತುಪಡಿಸಬೇಕಾಗಿತ್ತು ಚುನಾವಣಾ ಆಯೋಗ. ಆಯೋಗ ಪಾರದರ್ಶಕತೆಯಿಂದ ನಡ್ಕೊಂಡ್ರೆ ಇಂತಹ ಆರೋಪಗಳಿಗೆ ಅವಕಾಶನೇ ಇರೋದಿಲ್ಲ, ಅನುಮಾನಗಳೇ ಬರೋದಿಲ್ಲ. ಆದರೆ ಕನಿಷ್ಠ ಉತ್ತರದಾಯಿತ್ವವನ್ನು ತೋರದೆ ಅಡಗಿ ಕುಳಿತು ಪ್ರಶ್ನೆ ತಪ್ಪಿಸಿ ಓಡ್ ಹೋಗ್ತಿರುವ ಆಯೋಗ ನಿಜಕ್ಕೂ ಜನರ ಮತದಾನದ ಹಕ್ಕನ್ನ ಖಾತ್ರಿಪಡಿಸ್ತಿಲ್ಲ, ಬದಲಿಗೆ ಸಂಶಯಗಳನ್ನ ಹೆಚ್ಚಿಸ್ತಾ ಇದೆ. ಸರ್ಕಾರಗಳು ಬದಲಾಗತ್ತೆ, ಆದರೆ ಸ್ವತಂತ್ರ ಸಂಸ್ಥೆಗಳು ಈ ಮಟ್ಟಿಗೆ ದುರ್ಬಲವಾದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಹೇಳಿಕೆಗಳಂತೂ ಯಾವ ರಾಜಕೀಯ ನಾಯಕರಿಗೂ ಕಮ್ಮಿ ಇಲ್ಲ. ಚುನಾವಣೆಗಳು ನಂಬಿಕೆಯನ್ನ ಕಳ್ಕೊಂಡ್ರೆ ಮುಂದೆ ಉತ್ತಮ ಭವಿಷ್ಯವಂತೂ ಇಲ್ಲ. ಈ ನಡುವೆನೇ ಬಿಹಾರದಲ್ಲಿ ಮೊದಲ ಹಂತದಲ್ಲಿ ದಾಖಲೆಯ ಮತದಾನ ಆಗಿದೆ. 18 ಜಿಲ್ಲೆಗಳ 121 ಕ್ಷೇತ್ರಗಳಿಗೆ 6ನೇ ತಾರೀಕು ಮತದಾನ ಆಗಿದ್ದು 2ನೇ ಹಂತದ ಮತದಾನ 11ನೇ ತಾರೀಕು ನಡೆಯುತ್ತೆ. ದಾಖಲೆಯ ಮತದಾನದಿಂದ ಇಂಡಿಯಾ ಬಣದಲ್ಲಿ ನಗೆ ಕಾಣಿಸಿದೆ. ಆದರೆ ಹೆಚ್ಚಿನ ಜನ ವೋಟಿಂಗ್ ಮಾಡಿರೋದು ಆಡಳಿತ ವಿರೋಧಿ ಅಲೆಯಿಂದಾನೇ ಅಂತ ಬಿಹಾರದಲ್ಲಿ ಭಾವಿಸೋಕ್ಕಾಗೋದಿಲ್ಲ. NDA ಅಧಿಕಾರವನ್ನ ಉಳಿಸ್ಕೊಳ್ಳುತ್ತಾ ಅಥವಾ ಈ ಬಾರಿ ತೇಜಸ್ವಿ ಯಾದವ್ CM ಆಗ್ತಾರಾ? ಜನರ ತೀರ್ಮಾನ ಏನು ಅನ್ನೋದು ನವೆಂಬರ್ 14ಕ್ಕೆ ತಿಳಿಯಲಿದೆ. ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.